ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಒಂದು ತುಂಬಾ ದೊಡ್ಡ ಕಾಸ್ಟ್. ನನಗೆ ಈ ಮದುವೆನಲ್ಲಿ ಕೆಲಸತಿ ಯಾರೋ ಒಬ್ರು ಹೆಸರು ಮರ್ತೋಗ್ಬಿಡ್ತೀವಲ್ಲ, ಕರೆಯುವಾಗ ಇನ್ವೈಟ್ ಮಾಡುವಾಗ ಆ ಥರ ಇದು. ಆ ರೀತಿ ಒಂದು ಸಂಭ್ರಮದಲ್ಲಿ ಇದೀವಿ ನಾವು 26ನೇ ತಾರೀಕು ಬಿಡುಗಡೆಗೆ. ಸೊ ಇಷ್ಟು ಮಾತನ್ನ ಹೇಳಿ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ತಂಡದ ಮೇಲೆ ಇರಲಿ. ನಮ್ಮ ಸಿನಿಮಾನ ನಾವು ಅಚ್ಚುಕಟ್ಟಾಗಿ ಮಾಡಿದೀವಿ ಅಂತ ನಮಗೆ ನಂಬಿಕೆ ಇದೆ. ಆದರೆ ಪ್ರೇಕ್ಷಕರು ಬಹಳ ಕಷ್ಟಪಟ್ಟರು ಥಿಯೇಟ್ರಿಗೆ ಬರ್ತಿಲ್ಲ. ಆಮೇಲೆ ಈ ಸಿನಿಮಾನ ನೀವು ದೊಡ್ಡ ಸ್ಕ್ರೀನಲ್ಲೇ ನೋಡಬೇಕು. ಇದನ್ನ ನೀವು OTT ಬರಲಿ ಆಮೇಲೆ ನೋಡೋಣ ಅನ್ನೋ ಥರ ಸಿನಿಮಾ ಅಲ್ಲ ಇದು. ಇಟ್ ಈಸ್ ಮೇಡ್ ಫಾರ್ ದ ಬಿಗ್ ಸ್ಕ್ರೀನ್. ಅದರಿಂದ ನಿಮ್ಮ ಸಹಾಯ ಬಹಳ ಮುಖ್ಯ ನಮಗೆ ಈಗ ಮಾಧ್ಯಮ ಮಿತ್ರರು. ಯಾಕೆಂದರೆ ನಿಮ್ಮ ಮೂಲಕ ನಾವು ಜನರಿಗೆ ತಲುಪೋಕೆ ಸಾಧ್ಯ. ಜನರನ್ನ ಹೇಗಾರು ಅವ್ರನ್ನ ನಾವು ರೀಚ್ ಮಾಡಬೇಕಾಗಿದೆ. ಅವರು ಒಂದ್ಸತಿ ಈ ಸಿನಿಮಾ ನೋಡಿದ್ರೆ ಅವರೇ ಆಗಿ ಬೇರೆ ಜನಕ್ಕೆ ಹೋಗಿ ಈ ಸಿನಿಮಾ ನೋಡಿ ಅಂತ ಹೇಳ್ತಾರೆ ಅಂತ ನಂಬಿಕೆ ನನಗಿದೆ. ಆದರೆ ಮೊದಲು ಅವರು ಬರೋದಕ್ಕೆ ನಮ್ಮ ಶ್ರಮ ನಾವು ಹಾಕ್ತಾ ಇದ್ದೀವಿ. ಅದಕ್ಕೆ ನಿಮ್ಮ ಸಹಾಯ ನಮಗೆ ತುಂಬ ಮುಖ್ಯ. ಇಷ್ಟನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಆ ದಿನಗಳು ನನಗೆ ಈ ಭೂಗತ ಜಗತ್ತೇನಿದೆ, ಬೆಂಗಳೂರು ಭೂಗತ ಜಗತ್ತಿನ ಪರಿಚಯ ಆಗಿದ್ದು ನನಗೆ ಅಗ್ನಿಶ್ರೀಧರ್ ಅವ್ರ ಮೂಲಕ. ಯಾಕೆಂದ್ರೆ ನಾನು ಅಕಾಡೆಮಿಕ್ ಬ್ಯಾಕ್ಗ್ರೌಂಡಿಂದ ಬಂದಂತವನು. ನಮ್ಮ ತಂದೆ ತಾತ ಎಲ್ಲ ಪ್ರೊಫೆಸರ್ಸು. ನನಗೂ ಭೂಗತ ಜಗತ್ತಿಗೂ ಯಾವುದೇ ರೀತಿಯ ಸಂಬಂಧ ಇರಲಿಲ್ಲ. ಅದರಿಂದ ನನಗೆ ಆ ಲೋಕದ ಪರಿಚಯ ಆಗಿದ್ದು ಅಗ್ನಿಶ್ರೀಧರ್ ಅವ್ರ ಮೂಲಕ. ಆಗ ನಾನು ಎಷ್ಟೋ ಜನ ಅಂಡರ್ವರ್ಲ್ಡ್ ಅವ್ರನ್ನ ಅವ್ರು ಪರಿಚಯ ಮಾಡಿಕೊಟ್ರು. ಅವ್ರು ಹೇಗೆ ಬಿಹೇವ್ ಮಾಡ್ತಾರೆ, ಅದು ಹೇಗೆ ನಡೆಯುತ್ತೆ, ಅಲ್ಲಿ ವ್ಯವಹಾರ ಹೇಗೆ ನಡೆಯುತ್ತೆ ಎಲ್ಲ ಪರಿಚಯ ಮಾಡಿಕೊಟ್ಟಿದ್ದು ಅಗ್ನಿಶ್ರೀಧರ್ ಅವರು. ಈಗ 15 ವರ್ಷದ ನಂತರ 19 ವರ್ಷ ಆಗಿದೆ ಆ ದಿನಗಳು ಬಂದು. 19 ವರ್ಷದ ನಂತರ ಈ ಸಿನಿಮಾ ಮಾಡಬೇಕಾದ್ರೆ ನಾನು ಭೂಗತ ಜಗತ್ತಿನ ಬಗ್ಗೆ ಇರುವಂಥ ಅನೇಕ ಪುಸ್ತಕಗಳನ್ನು ಓದಿದೆ. ಶ್ರೀಧರ್ ಸರ್ ಬರೆದಿರುವಂಥದ್ದು, ರವಿ ಬೆಳಗೆರೆ ಅವ್ರು ಬರೆದಿರುವಂಥದ್ದು, BK ಶಿವರಾಮ್ ಅವ್ರು ಬರೆದಿರುವಂಥದ್ದು, ಹುಸೇನ್ ಝೈದಿ ಅಂತ ಒಬ್ಬರು ರೈಟರ್ ಇದ್ದಾರೆ. ಅವರು ಡೋಂಗ್ರಿ ಟು ದುಬೈ ಅಂತ ಒಂದು ಪುಸ್ತಕವನ್ನು ಬರೆದಿದ್ದಾರೆ. ಮಾಫಿಯಾ ಕ್ವೀನ್ಸ್ ಆಫ್ ಮುಂಬೈ ಅಂತ ಒಂದು ಪುಸ್ತಕ ಬರೆದಿದ್ದಾರೆ. ಈ ರೀತಿ ಅನೇಕ ಪುಸ್ತಕಗಳನ್ನು ಓದಿದೆ. ಅಂಡರ್ವರ್ಲ್ಡ್ ಬಗ್ಗೆ ರಿಸರ್ಚ್ ಮಾಡಿದೆ. ಆಮೇಲೆ ಅನೇಕ ಪೊಲೀಸ್ ಆಫೀಸರ್ಗಳನ್ನ ಮೀಟ್ ಮಾಡಿದೆ. ಆಮೇಲೆ ಡೇನಿಯಲ್ ಜಾರ್ಜ್ ಅಂತ ಒಬ್ಬರು ತುಂಬ ದೊಡ್ಡ ಕ್ರೈಮ್ ರಿಪೋರ್ಟರ್ ಇದ್ದಾರೆ, ಹಿಂದಿನವರು. ಅಂದರೆ 80s 90s ತುಂಬ ಆ್ಯಕ್ಟಿವ್ ಆಗಿದ್ದಂಥವ್ರು. ಅವರು ನನಗೆ ಈ ಸಿನಿಮಾದಲ್ಲಿ ರಿಸೋರ್ಸ್ ಪರ್ಸನ್ ಆಗಿ ಇದ್ದರು. ಸೊ ಅವರೆಲ್ಲರ ಮೂಲಕ ನಾನು ಕಲೆ ಹಾಕಿದ್ದನ್ನು ಮತ್ತೆ ಒಂದು ಕಾಲ್ಪನಿಕ ಕಥೆಯಾಗಿ ಹೆಣೆದಿರುವಂಥದ್ದು ಇದು. ಆ ದಿನಗಳು ಒಂದು ಅಥೆಂಟಿಕ್ 100% ಸತ್ಯಕಥೆ ಆಗಿತ್ತು. ಆದರೆ ಇದು 100% ಸತ್ಯಕಥೆ ಅಂತ ಹೇಳೋದಿಲ್ಲ. ಸ್ಫೂರ್ತಿ ಇದೆ, ಭೂಗತ ಜಗತ್ತಿನ ಅನೇಕ ವ್ಯಕ್ತಿಗಳ ಘಟನೆಗಳ ಸ್ಫೂರ್ತಿ ಈ ಸಿನಿಮಾಗಿದೆ. ಆದರೆ ಇದೊಂದು ಕಾಲ್ಪನಿಕ ಕಥೆ. ಅದು ಜನರಿಗೆ ಬಿಟ್ಟಿದ್ದು. ಅದು ಇಳೆಯರಾಜ ಸರ್, ಇದು ಸಂತೋಷ್ ನಾರಾಯಣನವರು. ಸೊ ಅದ್ಭುತವಾಗಿ ಮ್ಯೂಸಿಕನ್ನು ಮಾಡಿದ್ದಾರೆ. ಸಿಹಿಗಾಳಿ ಮತ್ತು ಆ ದಿನಗಳು ಎಷ್ಟು ದೊಡ್ಡ ಹಿಟ್ ಆದವೋ ಅಷ್ಟೇ ದೊಡ್ಡ ಹಿಟ್ಟು ನಮ್ಮ ಈ 7 ಹಾಡುಗಳಾಗಲಿ ಅಂತ ನಾನು ಕೇಳ್ಕೊಳ್ತೀನಿ. ಒಟ್ಟು 7 ಹಾಡುಗಳಿದೆ ಸರ್ ಈ ಸಿನಿಮಾದಲ್ಲಿ. ಒಂದು ಅಂದರೆ ಎಷ್ಟು ವೈವಿಧ್ಯತೆ ಇದೆ ಅಂದರೆ ನಮ್ಮ ಆಲ್ಬಮಲ್ಲಿ ಒಂದು ರಘು ದೀಕ್ಷಿತ್ ಅವ್ರು ಹಾಡಿರುವಂಥ ಒಂದು ಬೆಂಗಳೂರು ಒಂದು ರಾಕ್ ಆ್ಯಂಥಮ್ ಇದೆ. ಒಂದು ರ್ಯಾಪ್ ಸಾಂಗ್ ಇದೆ ಆಲೋಕೆ ಮಾಡಿರುವಂಥದ್ದು. ಒಂದು ಟಪಾಂಕೂತ್ ಹಾಡು, ಅದೇ ಟಾಟಾ ಟಾಟಾ ಅಂತ ಏನೋ ಬಂದಿದೆ, ಅದೊಂದಿದೆ. ಈ ಕ್ಲಬ್ ಸಾಂಗ್ ಇವತ್ತು ನೀವು ಕೇಳಿದಿರಿ. ಒಂದು ಕ್ಲಾಸಿಕಲ್ ಮೋಲ್ಡಲ್ಲಿ ಒಂದು ಹಾಡಿದೆ. ಈ ರೀತಿ ಎಲ್ಲ ರೀತಿಯ ವಿಭಿನ್ನತೆ ಉಳ್ಳ ಆಲ್ಬಮ್ ಇದು. ಡ್ಯೂರೇಷನ್ 2 ಗಂಟೆ 25 ನಿಮಿಷ ಇದೆ ಸರ್ ಒಟ್ಟಾರೆ ಸಿನಿಮಾ. ಸರ್ ಇಲ್ಲ ಸರ್, ಅದು ನೀವು ಈ ಸಿನಿಮಾ ನೋಡಿದ್ರೆ ಇದಕ್ಕೆ ಪಾರ್ಟ್ 2 ಆಗಲ್ಲ ಅಂತ ಗೊತ್ತಾಗುತ್ತೆ. ಇಲ್ಲ, ಇದರಲ್ಲಿ ಪಾರ್ಟ್ 2 ಇಲ್ಲ ಸರ್. ಇದು ಆ ದಿನಗಳು ಸಿನಿಮಾದ ಮತ್ತೊಂದು ಅಧ್ಯಾಯ ಅಂತ ನಾವು ಕರೆದಿದ್ದೀವಿ. ಆದ್ರಿಂದ ಒಂದು ರೀತಿ ನೀವು ಅರ್ಥ ಮಾಡ್ಕೋಬೋದು.